ವೀಣಾ ತಗೊಂಬಮ್ಮ. ಒಂದೇ ಅತ್ತೆ. ಸಿಹಿ ಎಲ್ಲ ಕರೆಕ್ಟಾಗಿ ಹಾಕಿ ಪ್ಯಾಕ್ ಮಾಡಿದ್ಯಾ? ಹಾ ಅತ್ತೆ, ಎಲ್ಲ ಹಾಕಿದ್ದೀನಿ. ಹಾ. ಈ ವೆಂಕಿ ಬರ್ತೀನಿ ಇಂದೋನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇನ್ನೇನು ಬರ್ತಾನಮ್ಮ, ಬರ್ತಾನೆ. ಬಂದ್ರು. ವೆಂಕಿ, ಚೆಲ್ವಿ, ಒಳ್ಳೇದಾಗ್ಲಪ್ಪ. ವೆಂಕಿ ಏನೋ ಒಬ್ನೇ ಬರ್ತೀನಿ ಅಂತ ಹೇಳಿದ್ಯಂತೆ, ಚೆಲ್ವಿನೂ ಕರ್ಕೊಂಡ್ ಬಂದಿದ್ಯಾ? ಯಾಕೋ ಹಾಗೆ ಹೇಳ್ತೀಯಾ? ನಿನ್ ಹೆಂಡತಿ ನಿನ್ ಜೊತೆ ಬಂದ್ರೆ ಏನ್ ತಪ್ಪಾಗತ್ತೆ? ವೆಂಕಿ, ಚಲ್ವಿ ನಿನ್ ಜೊತೆ ಬರ್ತಾ ಇರೋದು ಒಳ್ಳೇದಾಯ್ತು. ಜಾನು ಮನೆ ತುಂಬಾ ದೊಡ್ಡದಂತೆ, ಅಲ್ಲಿ ಚಲ್ವಿ ನಿನ್ ಜೊತೆ ಇದ್ರೇನೆ ಒಳ್ಳೇದು. ಓಹೋ, ಅಜ್ಜಿನ ಕರ್ಕೊಂಡು ಈ ಸಾಹೇಬ್ರು ಜೊತೆಲಿ ಹೋಗ್ತಿದಾರಾ? ಇವನಿಗೇನು ಗೊತ್ತು ಅಂತ ಇವನ್ ಜೊತೆ ಅಜ್ಜಿನ ಕಳಿಸ್ಕೊಡ್ತಿದ್ದೀರಾ? ಇವನು ಕಳೆದವಲ್ಲದೆ ನಮ್ಮ ಅಜ್ಜಿನೂ ಕಳೆದಾಕ್ಬಿಡ್ತಾನೆ ಅಷ್ಟೇ. ನೀನು ತಪ್ಪು ತಿಳ್ಕೊಂಡಿದ್ಯಾ ಬ್ರೋ. ಅಣ್ಣ ಒಬ್ಬನೇ ಹೋಗ್ತಾ ಇಲ್ಲ, ಜೊತೆಲಿ ಅತ್ತಿಗೆನೂ ಹೋಗ್ತಿದಾರಲ್ಲ. ಓಹೋ, ಬಿಟ್ಟಿ ದುಡ್ಡಲ್ಲಿ ಇಬ್ರು ಟ್ರಿಪ್ ಹೋಗ್ತಿದ್ದಾರೆ. ಸಂತು, ಯಾಕೋ ಹೀಗೆ ಮಾತಾಡ್ತೀಯ? ನಾನೇನೆ ಅಮ್ಮನ್ ಬಿಟ್ಬಿಟ್ಪ ಅಂತ ಹೇಳಿದ್ದು ವೆಂಕಿಗೆ. ಪಾಪ ಒಬ್ಬನೇ ಹೋದ್ರೆ ಅವಳು ಒಬ್ಳೇ ಆಗಲ್ವಾ? ಅದಕ್ಕೆ ಇಬ್ರು ಬಂದಿರೋ, ಹೋಗಿ ಬರ್ಲಿ ಬಿಡು. ಅಮ್ಮನ ಒಬ್ಬರನ್ನೇ ಕಳ್ಸಕ್ಕಾಗತ್ತಾ? ಆಯ್ತಪ್ಪ, ಹಾಗಾದ್ರೆ ನೀನೇ ಅಮ್ಮನ್ ಬಿಟ್ಟು ಬರ್ತೀಯಾ? ನನಗೆ ರಜಾ ಎಲ್ಲ ಸಿಗಲ್ಲ. ಅದು ಆಗಲ್ಲ ನಿನ್ ಕೈಲಿ. ಹೀಗಾದ್ರೆ ಹೇಗೋ? ಜಾನು ಮದ್ವೆ ಆದಾಗಿಂದ ಅವಳ ಮನೆಗ್ ಒಂದ್ಸಲನೂ ಹೋಗಿಲ್ಲ ನೀನು. ಹೋಗ್ ತಂಗಿ ಮನೆ ಹೇಗಿದೆ ಅಂತ ನೋಡ್ಕೊಂಡ್ ಬರ್ಬಾರ್ದಾ? ನೀನ್ ಹೋದ್ರೆ ಜಾನಿಗೂ ಖುಷಿ ಆಗಲ್ವಾ? ಅಮ್ಮ, 2 ನಿಮಿಷದ ಖುಷಿಗೋಸ್ಕರ 1 ದಿವಸ ರಜಾ ಹಾಕಿದ್ರೆ ಸಂಬಳ ಎಷ್ಟು ಕಟ್ಟಾಗತ್ತೆ ಅಂತ ಗೊತ್ತಾ ನಿಂಗೆ? ಬರೀ ದುಡ್ಡು ದುಡ್ಡು ಅಂತ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸಂಬಂಧಗಳು ಕಳೆದು ಹೋಗ್ತಾ ಇರ್ತವೆ, ಗೊತ್ತಿದ್ಯಾ? ಚಿನ್ನು ಮರಿ, ಯಾಕಿಷ್ಟು ಎಕ್ಸೈಟ್ ಆಗಿದ್ದೀರಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮನೆಯವ್ರು ಬರ್ತಾ ಇದಾರೆ ಅಂದ್ಮೇಲೆ ಇಷ್ಟು ಎಕ್ಸೈಟ್ಮೆಂಟ್ ಇಲ್ದೇ ಇರುತ್ತಾ? ಅವ್ರು ಯಾವಾಗ ಬರ್ತಾರೋ, ಎಷ್ಟೊತ್ತಿಗೆ ಬರ್ತಾರೋ, ಯಾರ್ಯಾರು ಬರ್ತಾರೋ ಅಂತ ನೆನ್ಸ್ಕೊಂಡ್ರೇನೆ ನನಗೆ ಕ್ಯೂರಿಯಾಸಿಟಿ ತಡಿಯಕ್ಕಾಗ್ದಲೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ. ಚಿನ್ನು ಮರಿ, ಒಂದು ವಿಷಯ ಹೇಳಿ, ನಿಮ್ಗೆ ಯಾರು ಜಾಸ್ತಿ ಇಂಪಾರ್ಟೆಂಟು? ನಾನು ಜಾಸ್ತಿ ಇಂಪಾರ್ಟೆಂಟಾ ಅಥವಾ ನಿಮ್ಮ ಮನೆಯವ್ರು ಜಾಸ್ತಿ ಇಂಪಾರ್ಟೆಂಟಾ? ಯಾಕ್ರಿ ಹೀಗೆಲ್ಲ ಕೇಳ್ತಿದ್ದೀರಾ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ತಿಳ್ಕೊಬೇಕು ಅನ್ನಿಸ್ತಾ ಇದೆ, ಕೇಳ್ತಾ ಇದ್ದೀನಪ್ಪ. ಹೇಳಿ. ನೀವು ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ನಾನು ಏನು ಅಂತ ಹೇಳಿ? ಪ್ಲೀಸ್ ರೀ, ಹೀಗೆಲ್ಲ ಕೇಳಬೇಡಿ, ನಂಗೆ ತುಂಬ ಬೇಜಾರಾಗುತ್ತೆ. ಇದರಲ್ಲಿ ಬೇಜಾರಾಗೋ ವಿಷಯ ಏನಿದೆ? ಯಾರಿಷ್ಟ ಅಂತ ಕೇಳ್ತಾ ಇದ್ದೀನಿ, ಸ್ಟ್ರೈಟಾಗಿ ಉತ್ತರ ಕೊಡಿ ಅಷ್ಟೇ. ರೀ, ನಮ್ಮ ಮನೆಯವರು ಯಾವತ್ತೋ ಒಂದಿನ ಬರ್ತಾರೆ, ಬಂದು 1-2 ದಿವಸ ಉಳ್ಕೊಂಡು ಹೋಗ್ತಾರೆ. ಆದರೆ ಜೀವನ ಇಡೀ ಇರೋರು ನೀವು. ನನಗೆ ಉಸಿರಾಗಿರೋ ನೀವೇ ನನಗೆ ಮುಖ್ಯ. ಪ್ಲೀಸ್, ಈ ಥರದ ಪ್ರಶ್ನೆ ಇನ್ಯಾವತ್ತೂ ಕೇಳಬೇಡಿ. ಆಯಿತು, ಐಮ್ ಸಾರಿ ಚಿನ್ನು ಮರಿ. ನೋಡಿ, ನೀವು ಅಷ್ಟೊಂದು ಕಾತ್ರದಿಂದ ಕಾಯ್ತಿದ್ರಿ ಅಲ್ವಾ? ನಿಮ್ಮ ಮನಸ್ಸನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಸುಮ್ಮನೆ ಒಂದು ತರಲೆ ಪ್ರಶ್ನೆ ಕೇಳಿದೆ ಅಷ್ಟೇ. ಏನಾದರೂ ಆಗಲಿ, ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿನೇ ನೀವು ನನಗೆ ಮುಖ್ಯ. ಹಾಗಂತ ಅವ್ರ ಪ್ರೀತಿ ನನಗೆ ಕಮ್ಮಿ ಆಗಿದೆ ಅಂತ ಹೇಳ್ತಿಲ್ಲ, ಆದರೆ ಅವ್ರ ಪ್ರೀತಿನ ಮರೆಸೋ ಅಷ್ಟು ನಿಮ್ಮ ಪ್ರೀತಿ ನನಗಿಷ್ಟ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ನಾನು ಬಿಡಲ್ಲ.
ಚಿನ್ನು ಮರಿ ಏನು ಮಾತು ಅಂತ ಆಡ್ತೀರಿ ನೋಡಿ, ನನ್ನ ಉಸಿರು ಹೋದ್ಮೇಲೆ ನಿಮ್ಮ ಉಸಿರು ಹೋಗಬೇಕು. ಬಿಟ್ಟು ಅಂದ್ರಿ ಏನ್ ಹೀಗೆಲ್ಲ ಮಾತಾಡ್ತೀರಾ? ಇವಾಗ ನಮ್ಮ ಜೀವನದಲ್ಲಿ ಹೊಸ ಉಸಿರು ಬರ್ತಾ ಇದೆ, ಹೀಗೆಲ್ಲ ಮಾತಾಡ್ತಾರಾ? ನೀವಿನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ನಾನು ಮಾತಾಡ್ಸಲ್ಲ ಅಷ್ಟೇ. ಅರೆ ಹಾಗೆ ಮಾತ್ರ ಮಾಡಬೇಡಿ. ನೀವೇನಾದರೂ ಹಾಗೆ ಮಾಡಿದ್ರೆ ನಾನು ಹುಚ್ಚಾಗ್ಬಿಡ್ತೀನಿ ಅಷ್ಟೇ. ನೀವೀಗ್ಲೂ ಹುಚ್ಚನೆ. ಮೇಡಮ್ರೆ, ನಮ್ಮವ್ವ ಏನೋ ಬೈದ್ಲು ಅಂತ ನೀವೇನೋ ಬೇಜಾರಾಗ್ಬಿಡಿ. ಒಂದು ಹೊಸ ದಿನ ಅಷ್ಟೇ, ಎಲ್ಲ ಸರಿ ಇರ್ತದೆ. ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಿದ್ಯಾ? ನಾನೇನು ಮಾಡಿದೆ ಮೇಡಮ್ರೆ? ನನ್ನ ಪರ ಮಾತಾಡಬೇಕು ಅಂತ ನಿಮ್ಮ ತಾಯಿ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ, ಅವ್ರ ಮೇಲೆ ರೇಗಾಡ್ತಿದ್ದೀರಾ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನನಗಿಂತ ನಿಮ್ಮ ಜೀವನದಲ್ಲಿ ಅವರು ಪರ್ಮನೆಂಟ್ ಆಗಿರೋರು, ನಿಮ್ಮನ್ನ ಹೆತ್ತು ಹೊತ್ತು ಸಾಕಿರೋರು, ಪ್ರತಿದಿನ ನಿಮ್ಮ ಬಗ್ಗೆ ಕನ್ಸು ಕಟ್ಕೊಂಡು ನಿಮ್ಮನ್ನ ಬೆಳೆಸಿರೋರು, ನಿಮ್ಮನ್ನ ಹೇಗೆಲ್ಲ ನೋಡ್ಕೊಂಡಿದ್ದಾರೆ. ಈಗ ನೀವೇ ಅವ್ರಿಗೆ ಎದುರು ಮಾತಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ? ಅವ್ರಿಗೆ ಗೌರವ ಕೊಡಿ. ತಾಯಿ ಅಂದಮೇಲೆ ನಾವು ಹೇಳ್ಕೊಳ್ದೇ ಇದ್ರೂ ನಮ್ಮ ನೋವು ನಲಿವು ಎಲ್ಲ ಅರ್ಥ ಮಾಡಿಕೊಂಡು ನಮಗೇನು ಬೇಕೋ ಬೇಡವೋ ಎಲ್ಲ ಕೊಡೋ ಅಂಥವ್ರು. ಅಂಥ ತಾಯಿ ಬಗ್ಗೆನೇ ನೀವು ಹೀಗೆ ಮಾತಾಡಬಾರ್ದು. ನಿಮಗದು ಶೋಭೆ ತರಲ್ಲ. ಸರಿ ಮೇಡಮ್ರೆ, ಇನ್ಮೇಲೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ. ನಾನು ಹೇಳಿದೆ ಅಂತ ಏನು ಮಾಡಬೇಡಿ. ನೀವೇನೇ ಮಾಡಿದ್ರು ಮನಸ್ಸಿಂದ ಮಾಡಿ, ಅದು ದೇವರಿಗೆ ಹತ್ರ ಆಗುತ್ತೆ. ಸರಿ ಮೇಡಮ್ರೆ, ಇನ್ನು ಯಾವತ್ತೂ ನಮ್ಮ ಒಬ್ಬನಿಗೆ ವಿರುದ್ಧವಾಗಿ ನಾನು ಮಾತಾಡೋಕೆ ಹೋಗೋದಿಲ್ಲ. ಸರಿ, ನಾನು ಹೊರಡ್ತೀನಿ. ಬಾಯ್.